ಮೈಸೂರಿನಲ್ಲಿ ನಕಲಿ ವೈದ್ಯರು ಪತ್ತೆ, ರೋಗಿಗಳ ಆರೋಗ್ಯದ ಜೊತೆ ಚೆಲ್ಲಾಟ. ಕನ್ನಡದ ಜ್ಞಾನ ಇಲ್ಲದ ಅವಿದ್ಯಾವಂತನಿಂದ ಪೈಲ್ಸ್ ರೋಗಿಗಳಿಗೆ ಮಕ್ಮಲ್ ಟೋಪೆ. ಮಂಡಿ ಮೊಹಲ್ಲಾದ ಸಾಡೆ ರೋಡ್ನಲ್ಲಿರುವ 420 ವೈದ್ಯ ದಾದಾಜಿ ಎಂಬಾತನಿಂದ ಟ್ರೀಟ್ಮೆಂಟ್. ವಿದ್ಯಾರ್ಹತೆ ಇಲ್ದಿದ್ರೂ ಸ್ಟೆಥೋಸ್ಕೋಪ್ ಹೇರಿಸಿಕೊಂಡು ಬಿಲ್ಡಪ್, ಇವರ ಬಳಿ ಹೋದವರು ಗೊಟಕ್. ಆರೋಗ್ಯ ಇಲಾಖೆಯಿಂದ ಅನುಮತಿ ಇಲ್ಲ, ಈ ದಗಲ್ಬಾಜಿ ದಾದಾಜಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮೈಸೂರಿನ ತುಂಬಾ ನಕಲಿ ವೈದ್ಯರ ಹಾವಳಿ, ಮೌನವಾದ ತಾಲೂಕು ವೈದ್ಯಾಧಿಕಾರಿಗಳು. ನಕಲಿ ವೈದ್ಯರ ವಿರುದ್ಧ ಕ್ರಮ ವಹಿಸಲು ಹಿಂದೇಟಾಗ್ತಿರೋದ್ಯಾಕೆ? ಟಿಎಚ್ಒ ಪುಟ್ಟತಾಯಮ್ಮ. ಸುಂದರ ನಗರಿ ಮೈಸೂರಿನಲ್ಲಿ ನಕಲಿ ವೈದ್ಯರ ಹಾವಳಿ ಎಲ್ಲೇ ಮೀರಿದೆ. ಪೈಲ್ಸ್ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಎಂದು ಹೊರ ರಾಜ್ಯದ ನಕಲಿ ಅಂಕಪಟ್ಟಿ ಹಿಡಿದು 10x10 ರೂಮ್ನಲ್ಲಿ ಕ್ಲಿನಿಕ್ ಪ್ರಾರಂಭ ಮಾಡಿ ಇವರ ಬಳಿ ಬರುವ ರೋಗಿಗಳಿಂದ ಸಾವಿರಾರು ರೂಪಾಯಿ ವಸೂಲಿ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ನೀಡಲು ಬಾರದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸಜೆಸ್ಟ್ ಮಾಡೋ ಖತರ್ನಾಕ್ ವೈದ್ಯರು ಇದೀಗ ಅರಮನೆಗಳ ನಗರಿಯಲ್ಲಿ ಹೆಚ್ಚಾಗ್ತಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾದ ಸಾಡೆ ರೋಡ್ನಲ್ಲಿ ಪೈಲ್ಸ್ ಕ್ಲಿನಿಕ್ ತೆರೆದು ಯಾವುದೇ ವಿದ್ಯಾರ್ಹತೆ ಇಲ್ದಿದ್ರು ನಕಲಿ ವೈದ್ಯ ದಾದಾಜಿ ಎಂಬಾತ ಡಿಎಚ್ಒ ಕಚೇರಿಯಿಂದ ಅನುಮತಿ ಪಡೆಯದಿದ್ರು ರಾಜಾರೋಷವಾಗಿ ಹೆಗಲ ಮೇಲೆ ಸ್ಟೆಥೋಸ್ಕೋಪ್ ಹೇರಿಸಿಕೊಂಡು ಬರುವ ರೋಗಿಗಳಿಗೆ ಬ್ರೈನ್ ವಾಶ್ ಮಾಡಿ ನಾನು ಪೈಲ್ಸ್ ರೋಗಿಗಳಿಗೆ ಬೆಟರ್ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದು ಬುರ್ಡೆ ಬಿಟ್ಟು ಬಡ ರೋಗಿಗಳಿಂದ ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಿದ್ರು ಈತನನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಅಂದ್ರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅದೆಂತಹ ಕುಂಭಕರ್ಣ ಅಧಿಕಾರಿಗಳಿರಬೇಕು ಎಂದು ನೀವೇ ಊಹಿಸಿಕೊಳ್ಳಿ. ಇನ್ನು ಈತನ ವಿದ್ಯಾರ್ಹತೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಪಡೆದಿರುವ ಅನುಮತಿ ಪತ್ರಗಳನ್ನು ಕೇಳಿದ್ರೆ ಸಿಕ್ಕಂತ ಉತ್ತರ ನಮ್ಮಲ್ಲಿ ಯಾವುದೇ ದಾಖಲೆಗಳಿಲ್ಲ ಎಂಬುದು. ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಲಾರದೆ ಆರ್ಥಿಕವಾಗಿ ಹಿಂದೆ ಇರುವ ರೋಗಿಗಳೇ ಇವರ ಟಾರ್ಗೆಟ್. ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ ಎನ್ನುವ ಡೈಲಾಗ್ ಹೊಡೆದು ಅವರ ಬಳಿ ಸಿಕ್ಕ ಪುಡಿಗಂಟನ್ನ ಕಸಿದುಕೊಂಡು ಅವರ ಆರೋಗ್ಯಕ್ಕೂ ಸಂಚಕಾರ ತಂದಿಟ್ಟಿರ್ತಾರೆ 420ಗಳು. ಇವೆಲ್ಲವನ್ನು ಗಮನಿಸಿ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿ ತೆರವು ಮಾಡಬೇಕಿದ್ದ ಟಿಎಚ್ಒ ಪುಟ್ಟತಾಯಮ್ಮನವರ್ಯಾಕೋ ಮೌನವಾಗಿಬಿಟ್ಟಿದ್ದಾರೆ. ಬಹುಶಃ ಒಂದಿಬ್ಬರ ಪ್ರಾಣ ಹೋದ್ಮೇಲೆ ಸ್ಥಳಕ್ಕೆ ಧಾವಿಸಬಹುದು ಅನ್ಸುತ್ತೆ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲಾಕಿದ್ರು ಎಂಬ ಗಾದೆ ಮಾತಿನಂತೆ ಈ ಸುದ್ದಿ ನೋಡಿಯಾದ್ರೂ ಈ ದಗಲ್ಬಾಜಿ ದಾದಾಜಿ ವಿರುದ್ಧ ಸೂಕ್ತ ಕ್ರಮ ವಹಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ.